ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಕ್ರಿಕ್ ಕನ್ನಡ ಸ್ಟೋರೀಸ್. ದಿನೇ ದಿನೇ ಕ್ರಿಕೆಟ್ ಎಷ್ಟು ಇಂಪ್ರೂವ್ ಆಗ್ತಿದೆಯೋ ಅಷ್ಟು ಇಂಜುರಿಗಳು ಜಾಸ್ತಿ ಆಗ್ತಾನೆ ಇದೆ ಮಗ. ನೋಡ್ತಿರ್ಬೋದು ನೀವು, ಈಗ ರೀಸೆಂಟಾಗಿ ಒಂದು 2 ವಾರದಿಂದ ಎಷ್ಟು ಇಂಜುರಿಗಳು, ಎಷ್ಟು ರೂಲ್ಡ್ ಔಟ್ಗಳು ಏನೇನು ಆಗ್ತಿದೆ ಕ್ರಿಕೆಟ್ನಲ್ಲಿ, ಎಷ್ಟು ಇಂಜುರಿಗಳು ಆಗ್ತಿರೋದು ನೋಡ್ತಿರ್ಬೋದು ನೀವು. ಇನ್ನೊಂದು ಚಾಂಪಿಯನ್ಸ್ ಟ್ರೋಫಿ ಬೇರೆ ಹತ್ರ ಬರ್ತಿದೆ, IPL ಬೇರೆ ಹತ್ರ ಬರ್ತಿದೆ. ಈ ಟೈಮ್ನಲ್ಲಿ ಎಲ್ಲ ಪ್ಲೇಯರ್ಸ್ಗಳು ಇಂಜುರಿ ರೂಲ್ಡ್ ಔಟ್ ಅಂತ ಆಗ್ತಿದ್ರೆ ಆಡೋರು ಯಾರು? ಈ ಥರ ಪ್ಲೇಯರ್ಸ್ಗಳಿಗೆ ಇಂಜುರಿ ಮಾಡ್ಕೊಂಡು ಎಷ್ಟು ಇಂಜುರಿಗಳು ನೋಡ್ತಿರ್ಬೋದು ನೀವು. ರೀಸೆಂಟಾಗೆ ಲೋಕಿಯೋಗಿ ಇಂಜುರಿ ಆಗಿತ್ತು, ಲೋಕಿ ಫರ್ಗ್ಯೂಷನ್ಗೆ, ಹೇಸಲ್ವುಡ್ಗೆ, ಇನ್ನು ಕೆಲವ್ರಿಗೂ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಅಂತ ಆಲ್ಮೋಸ್ಟ್ ಎಲ್ರಿಗೂ ಇಂಜುರಿ ಆಗಿದೆ. ಇನ್ನು ಬರ್ತಾ ಇಂಜುರಿಗಳು ಜಾಸ್ತಿ ಆಗ್ತಾನೆ ಇದೆ ಹೊರತು ಕಮ್ಮಿ ಅಂತೂ ಆಗ್ತಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಬೇರೆ ಹತ್ರ ಬಂತು. ಚಾಂಪಿಯನ್ಸ್ ಟ್ರೋಫಿ ICC ಟೂರ್ನಮೆಂಟ್ ಆಗಿರೋದ್ರಿಂದ ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಟೀಮ್ಗಳಿಗೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ IPL ಇನ್ನೇನು ಹತ್ರ ಬರ್ತಿರೋದು, ಆ ಸಮಯದಲ್ಲೇ ಇಂಜುರಿಗಳು ಆಗ್ತಿರೋದು ಮಗ. ಇದು ಸ್ವಲ್ಪ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳಿಗೂ ಸ್ವಲ್ಪ ಬೇಜಾರು ಮಾಡುವಂಥ ಸುದ್ದಿನೇ. ಇವತ್ತಿನ ವಿಡಿಯೋ ಬಂದು ಅದೇ ರೀತಿಯಾದ ಒಂದು ಇಂಜುರಿ ಅಪ್ಡೇಟ್, ಅದು RCB ಪ್ಲೇಯರ್ ಇಂಜುರಿ ಅಪ್ಡೇಟ್ನ ನಾನು ತಗೊಂಡ್ಬಂದಿದ್ದೀನಿ. ಆ ವಿಡಿಯೋನ ನೋಡೋದಕ್ಕೂ ಮುಂಚೆ, ಇನ್ನು ಮುಂದೆ ಹೋಗೋದಕ್ಕೂ ಮುಂಚೆ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾನು ಈ ವಿಡಿಯೋ ತಂದಿರೋದು ಮಗ RCB ಪ್ಲೇಯರ್ಸ್ ಇಂಜುರಿ ಬಗ್ಗೆ. ನೀವು ಆಲ್ರೆಡಿ ನೋಡಿರ್ಬೋದು, ಹೇಸಲ್ವುಡ್ ಇಂಜುರಿ ಆಗಿ ರೂಲ್ಡ್ ಔಟ್ ಆಗಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಿಂದ. ಹಾಗೂ IPL ಕೂಡ ಆಡೋದು ಡೌಟ್ ಆಗಿದೆ. ಅವರ ಸ್ಥಾನದಲ್ಲಿ ಯಾರು ರಿಪ್ಲೇಸ್ಮೆಂಟ್ ಆಗ್ಬೋದು, ಯಾರ್ಯಾರಿಗೆ ಚಾನ್ಸಸ್ ಇದೆ ರಿಪ್ಲೇಸ್ಮೆಂಟ್ ಆಗೋದಕ್ಕೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನಾದ್ರೂ ನೀವು ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ, ನನ್ನ ಚಾನಲ್ನಲ್ಲಿ ಇದೆ. ಇವಾಗ ಅಪ್ಡೇಟ್ ಬರ್ತಿರೋದು, ಜಾಕೋಬ್ ಬೆಥೆಲ್ ಅವರಿಗೆ ಇಂಜುರಿ ಆಗಿದೆ. ಜಾಕೋಬ್ ಬೆಥೆಲ್ ಅವರಿಗೆ ಕಾಲು ನೋವು ಇರೋದ್ರಿಂದ ಅವರು 3ನೇ ODIಗೂ ಹಾಗೂ ಚಾಂಪಿಯನ್ಸ್ ಟ್ರೋಫಿಗೂ ರೂಲ್ಡ್ ಔಟ್ ಆಗಿದ್ದಾರಂತೆ. ಇನ್ನು 1 ತಿಂಗಳೇನಾದ್ರೂ ಅವ್ರು ಫಿಟ್ ಆಗಲಿಲ್ಲ ಅಂತ ಅಂದ್ರೆ IPLಗೂ ಕೂಡ ಆಡೋದು ಡೌಟ್ ಆಗಿದೆ. ಬ್ಯಾಕಪ್ ಆಗಿದ್ರು RCB ಟೀಮಿಗೆ. RCB ಟೀಮ್ನಲ್ಲಿ ಬ್ಯಾಕಪ್ ಆಗಿರೋರಿಗೆ ಬ್ಯಾಕಪ್ ಬೇಕು ಇವಾಗ, ಆ ಥರ ಪರಿಸ್ಥಿತಿ ಆಗಿರೋದು. RCB ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ಇವ್ರನ್ನ ಪರವಾಗಿ ಯಾರ ಬ್ಯಾಕಪ್ ಆಗ್ತಾ ಇರ್ತಾರೆ, ಯಾರನ್ನ ರಿಪ್ಲೇಸ್ಮೆಂಟ್ ಆಗ್ತಾ ಇರ್ತಾರೆ. ಇವ್ರನ್ನ ಒಂಥರ ಬ್ಯಾಕಪ್ ಆಗಿ ತಗೊಂಡಿದ್ದು. ಆಲ್ರೌಂಡರ್ ಚೆನ್ನಾಗಿ ಆಡ್ತಿದ್ರು, ಜಾಕೋಬ್ ಬೆಥೆಲ್ ಅಂತ ಆಲ್ರೌಂಡರ್ ಅಂತ ತಗೊಂಡಿದ್ರು. ಇವಾಗ ಅವರು 5 T20ಗಳು ಆಡಿ, ಮೊದಲನೇ ODI ಕೂಡ ಆಡಿ, 2ನೇ ODIಯಿಂದ ಆಡಿಲ್ಲ, 3ನೇ ODI ಕೂಡ ಆಡ್ತಿಲ್ಲ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚು. ಚಾಂಪಿಯನ್ಸ್ ಟ್ರೋಫಿಯಿಂದ ಅಫಿಷಿಯಲಿ ರೂಲ್ಡ್ ಔಟ್ ಆಗಿದ್ದಾರೆ. ಇನ್ನೊಂದು ತಿಂಗಳೇನಾದರೂ ಅವ್ರು ಫಿಟ್ ಆಗಲಿಲ್ಲ ಅಂತ ಅಂದರೆ ಇಂಗ್ಲೆಂಡ್ ಬೋರ್ಡ್ ಹೇಳಿದ್ದಾರೆ ಅವರು IPLನೂ ಕೂಡ ಆಡೋದಿಲ್ಲ ಅಂತ. ಯಾವ ಬೋರ್ಡ್ ತಾನೇ ಬಿಡ್ತಾರೆ ಹೇಳಿ? ಅವ್ರು ಫಿಟ್ ಆಗಿಲ್ಲ ಅಂತಂದರೆ ಅವ್ರ ಟೀಮ್ ಪ್ಲೇಯರ್ಸು, ಅವ್ರ ಕಂಟ್ರಿ ಪ್ಲೇಯರ್ಸು ಅವ್ರು ಫಿಟ್ ಆಗಬೇಕು, ಅವ್ರ ಟೀಮ್ಗೆ ಯೂಸ್ ಆಗಬೇಕು ಅಂತ ಅಂದರೆ ಯಾವುದೇ ಲೀಗ್ ಮ್ಯಾಚಸ್ಗಳನ್ನ ಆಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಇನ್ನೊಂದು ತಿಂಗಳೇನಾದರೂ ಫಿಟ್ ಆಗಲಿಲ್ಲ ಜಾಕೋಬ್ ಬೆಥೆಲ್ ಅಂತ ಹೇಳಿದ್ರೆ IPLನೂ ಕೂಡ ಆಡೋದು ಡೌಟ್ ಇದೆ. ಈ RCB ಮ್ಯಾನೇಜ್ಮೆಂಟ್ ಅವರು ಬ್ಯಾಕಪ್ಗೆ ಇನ್ನೊಬ್ಬ ಬ್ಯಾಕಪ್ನ ಯಾರನ್ನ ತಗೊತಾರೆ ಅಂತ ನೋಡೋದಾದರೆ, ಈ ಬ್ಯಾಕಪ್ಪಿಗೆ ಅಂದರೆ ಜಾಕೋಬ್ ಬೆಥೆಲ್ ಸ್ಥಾನದಲ್ಲಿ 3 ರಿಪ್ಲೇಸ್ಮೆಂಟ್ಗಳನ್ನ ತರ್ಬೋದು. ಆ ರಿಪ್ಲೇಸ್ಮೆಂಟ್ಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇ ರಿಪ್ಲೇಸ್ಮೆಂಟ್ ಬಂದು ಡೆವಾಲ್ಡ್ ಬ್ರೇವಿಸ್ ಮಗ. ಮಿನಿ ಹೆಬಿಡಿ ಅಂತಲೇ ಹೇಳ್ಬೋದು. ಇವ್ರನ್ನ ನೋಡಿರ್ಬೋದು, SA20ನಲ್ಲಿ MI ಟೀಮ್ ಪರವಾಗಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲೀಗ್ ಮ್ಯಾಚಸ್ಗಳಲ್ಲಿ. ಹಾಗೂ ಫೈನಲ್ ಮ್ಯಾಚಸಲ್ಲಿ ಇವರ ಪರ್ಫಾರ್ಮೆನ್ಸಿಂದ ಇವರು ಚಾಂಪಿಯನ್ಸ್ ಆದರೂ. MI ಟೀಮು SA20ನಲ್ಲಿ ಸಖತ್ತಾಗಿ ಆಡ್ತಾರೆ. ಇವರು 1.25 ಕೋಟಿಗೆ ಜಾಕೋಬ್ ಬೆಥೆಲ್ ತಗೊಂಡಿರೋದು RCB. ಈ ಪ್ರೈಸಿಗೆ ಡೆವಾಲ್ಡ್ ಬ್ರೇವಿಸ್ ಅವರು ಒಂದು ಒಳ್ಳೆ ಉತ್ತಮ ಆಟಗಾರ, ಹಾಗೂ ಒಳ್ಳೆ ಬೌಲಿಂಗು ಕೂಡ ಆಗ್ತಾರೆ, ಸ್ಪಿನ್ನು ಹಾಗೂ ಬ್ಯಾಟಿಂಗ್ ಕೂಡ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಆಗಿರೋದ್ರಿಂದ ಇವರು ಅವರ ಜಾಗದಲ್ಲಿ ಆಡುವಂಥ ಚಾನ್ಸಸ್ ಇದೆ. ರಿಪ್ಲೇಸ್ಮೆಂಟ್ಗೆ ಇವರ ಜಾಗದಲ್ಲಿ ಚಾನ್ಸಸ್ ಇರೋದು ಮಗ. ಇನ್ನು 2ನೇ ಹೆಸರು ಬಂತು ಗುಲ್ಬುದ್ದೀನ್ ನಾಯಬ್, ಅಫ್ಘಾನಿಸ್ತಾನ್ ಟೀಮ್ನ ಆಲ್ರೌಂಡರ್. ನೋಡಿರ್ಬೋದು ನೀವು, IL T20ನಲ್ಲಿ ಇವ್ರ ಟೀಮು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಚಾಂಪಿಯನ್ಸ್ ಟೀಮ್ ಆಗಿರೋಂಥ ಇವರು ಕೂಡ 1.25 ಕೋಟಿಗೆ ಒಳ್ಳೆ ಪ್ಲೇಯರೇ. ಆ ಪ್ರೈಸ್ನಲ್ಲಿ ಬರುವಂಥ ಪ್ಲೇಯರ್ ಕ್ಯಾಟಗರಿ ಇವರು ಕೂಡ ಬರ್ತಾರೆ. ಗುಲ್ದೀಪ್ ನೈಬ್ ಕೂಡ ಅನ್ಸೋಲ್ಡ್ ಆಗಿದ್ರು IPLನಲ್ಲಿ. ಇವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ, ಆ್ಯಂಡ್ ಬೌಲಿಂಗ್ ಕೂಡ ಕಷ್ಟ ಕಾಲದ ಟೈಮಲ್ಲಿ 2 ಓವರ್ ಹಾಕೊಡುವಂಥ ಬೌಲರು, ಇಲ್ಲ 4 ಓವರ್ ಕೂಡ ಹಾಕೊಡುವಂಥ ಬೌಲರು ಗುಲ್ದೀಪ್ ನೈಬ್. ಹಾಗಾಗಿ ಇವರು ಅವರ ಜಾಗದಲ್ಲಿ ಆಡುವಂಥ ಚಾನ್ಸಸ್ ಇದೆ, ರಿಪ್ಲೇಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಈ 2 ಹೆಸರು ಜೊತೆಗೆ ಇನ್ನೊಂದು ಹೆಸರು ನೋಡೋದಾದರೆ ಸಿಕಂದರ್ ರಾಜಾ ಜಿಂಬಾಬ್ವೆ ಅವರು. ಸಿಕಂದರ್ ರಾಜಾ ಜಿಂಬಾಬ್ವೆ ಟೀಮಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅದೇ ರೀತಿಯಾಗಿ IL T20ನಲ್ಲೂ ಕೂಡ ಅಷ್ಟೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇವರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ನಲ್ಲೇ ಆಡಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ವಿನ್ನರ್ಸೇ. ಸಿಕಂದರ್ ರಾಜಾ ಹಾಗೂ ಗುಲ್ಬುದ್ದೀನ್ ನಾಯಬ್ ಇಬ್ಬರು ಒಂದೇ ಟೀಮ್ನಲ್ಲಿದ್ದರು. ಸಿಕಂದರ್ ರಾಜಾನು ಕೂಡ ಅಷ್ಟೇ ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅವ್ರದ್ದು. IL T20ನಲ್ಲಿ ಸಖತ್ತಾಗಿ ಆಡಿದ್ದಾರೆ. ಈಗ ರೀಸೆಂಟ್ ಇನ್ನಿಂಗ್ಸ್ ನೋಡಿದ್ರೆ ಈ 3 ಜನದ್ದು ರೀಸೆಂಟ್ ಫಾರ್ಮು ಸಖತ್ತಾಗಿ ಕಾಣ್ತಿದೆ. ಜಾಕೋಬ್ ಬೆಥೆಲ್ದೆ ಸ್ವಲ್ಪ ಇಳಿದಿತ್ತು, ಈ 3 ಜನದ್ದು ಸಖತ್ತಾಗಿ ಕಾಣ್ತಿದೆ. ಈ 3 ಜನನು ಆಲ್ರೌಂಡರ್ಸ್ ಆಗಿರೋದ್ರಿಂದ ಇವ್ರು 3 ಜನದಲ್ಲಿ ಒಬ್ಬರು ಜಾಕೋಬ್ ಬೆಥೆಲ್ ಸ್ಥಾನದಲ್ಲಿ ರಿಪ್ಲೇಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ನಿಮ್ಗೆ ಅನಿಸುತ್ತೆ ಈ 3 ಜನದಲ್ಲಿ ಯಾರು ರಿಪ್ಲೇಸ್ಮೆಂಟ್ ಆಗ್ಬೋದು ಆ್ಯಂಡ್ ಯಾರು ಆಗಬೇಕು? RCB ಟೀಮ್ಗೆ ಯಾರು ಚೆನ್ನಾಗಿ ಕಾಣಿಸ್ತಾರೆ? ಈ 3 ಜನದಲ್ಲಿ ಒಬ್ಬರು ಆದರೂ ಆ ಫಾರಿನ್ ಪ್ಲೇಯರ್ಸು ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಹಾಗೂ ಜೋಕಬ್ ಬೆಥಲ್ ಈ ರಿಪ್ಲೇಸ್ಮೆಂಟ್ಗೆ ಅವಕಾಶ ಕೊಡದೇನೆ ಇನ್ನೊಂದು ತಿಂಗಳಲ್ಲಿ ಇಂಜುರಿಯಿಂದ ರಿಕವರಿ ಹಾಗೆ ಬರಲಿ ಹಾಗೂ ನಮ್ಮ ಟೀಮ್ಗೆ ಆಡಲಿ ಅಂತ ನಾವು ಕೇಳ್ತಾ, ಇದಾಗಿತ್ತು ಇವತ್ತಿನ ವಿಡಿಯೋ ಇಂಜುರಿ ಅಪ್ಡೇಟ್. ಜೋಕಬ್ ಬೆಥಲ್ದು ಹೇಜಲ್ವುಡ್ದು ಆಲ್ರೆಡಿ ಇಂಜುರಿ ಅಪ್ಡೇಟ್ ಕೊಟ್ಟಿದ್ದೀನಿ ಹಾಗೂ ರಿಪ್ಲೇಸ್ಮೆಂಟ್ ಮೂಲಕ ತಿಳಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಯಾವ ವಿಡಿಯೋ ಇರುತ್ತೆ, ದಯವಿಟ್ಟು ನೋಡಿ ರಿಪ್ಲೇಸ್ಮೆಂಟ್ ಯಾರ್ಯಾರು ಆಗ್ತಾರೆ ಅಂತ. ಇವಾಗ ನಾವು ಜೋಕಬ್ ಬೆಥಲ್ನ ವಿಡಿಯೋ ಮಾಡಿದ್ದು ರಿಪ್ಲೇಸ್ಮೆಂಟ್ ಯಾರ್ಯಾರು ಆಗ್ಬೋದು ಹಾಗೂ ಎಷ್ಟು ದಿನ ಆಗುತ್ತೆ ಅವ್ರು ಬರೋದು ಅಂತ. ಡೌಟೇ ಇದೆ ಜೋಕಬ್ ಬೆಥಲ್ ಬರೋದು, ನೋಡಬೇಕು ಏನಾಗುತ್ತೆ ಅಂತ. ಒಂದು ತಿಂಗಳಷ್ಟು ಫಿಟ್ ಆಗಿದ್ದಾರೆ, ಯಂಗ್ಸ್ಟರ್ ಅವರು ಫಿಟ್ ಆಗ್ತಾರೆ ಬೇಗ. ಫಿಟ್ ಆದರು ಅಂತ ಅಂದರೆ ಬರುವಂಥ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಈ ವಿಡಿಯೋ ನಾನು ಈ ಅಪ್ಡೇಟ್ನ ಕೊಡಬೇಕಾಗಿತ್ತು, ರಿಪ್ಲೇಸ್ಮೆಂಟ್ನ ಹೇಳ್ಬೇಕಾಗಿತ್ತು. ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಮಗ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೂ RCB ಫ್ಯಾನ್ಸ್ಗಳು ಕಮೆಂಟ್ನಲ್ಲಿ ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.